ಅತ್ಯಾಚಾರ ಪ್ರಕರಣವೊಂದರಲ್ಲಿ ಕಾಂಗ್ರೆಸ್ ಶಾಸಕನ ವಿರುದ್ಧ ಎಫ್ಐಆರ್ ಒಂದು ದಾಖಲಾಗಿದೆ. ಶಾಸಕನ ವಿರುದ್ಧದ ಅತ್ಯಾಚಾರ ಪ್ರಕರಣ ಈಗ ದೇಶದಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ. ಪಿಣರಾಯಿ ವಿಜಯನ್ಗೆ ದೂರು ಹೋದ ಬೆನ್ನಲ್ಲೇ ಕೇಸು ದಾಖಲು. ಅತ್ಯಾಚಾರ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಎಂಎಲ್ಎ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಾಸಕನ ವಿರುದ್ಧದ ಅತ್ಯಾಚಾರ ಪ್ರಕರಣ ಈಗ ಕಾಂಗ್ರೆಸ್ ಬಂಗಲೆಯನ್ನು ನಡೆಸ್ತಾ ಇದೆ. ಪಿಣರಾಯಿ ವಿಜಯನ್ ಕೇರಳದ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ. ರಾಹುಲ್ ಮಾಂಕುಟತ್ತಿಲ್ ಮತ್ತು ಮಹಿಳೆ ನಡುವಿನ ಸಂಭಾಷಣೆ ಭಾರಿ ವೈರಲ್ ಆಗಿದೆ. ಅತ್ಯಾಚಾರ ವೆಸಗಿ ಗರ್ಭಪಾತಕ್ಕೆ ಒತ್ತಾಯ ಮಾಡಿದ್ದ ಅನ್ನೋ ಆರೋಪ ಎದುರಾಗಿದೆ. ಹೊಸ ಆಡಿಯೋ ಕ್ಲಿಪ್ ವೈರಲ್ ಆದ ಬೆನ್ನಲ್ಲೇ ಕೇಸು ದಾಖಲಾಗಿದೆ. ಈ ಆರೋಪವನ್ನು ಖಂಡಿಸಿರುವ ಶಾಸಕ ರಾಹುಲ್, ನಾನೊಬ್ಬ ಪುಣ್ಯಾತ್ಮ, ನಾನು ಆ ತರಹ ತಪ್ಪು ಕೆಲಸ ಮಾಡದೇ ಇಲ್ಲ, ಸತ್ಯ ಗೆಲ್ಲುತ್ತದೆ, ಸಾವು ಸಾಯುತ್ತದೆ ಎಂದ ಶಾಸಕ ರಾಹುಲ್, ಅತ್ಯಾಚಾರ ಪ್ರಕರಣ ಕಾಂಗ್ರೆಸ್ ಶಾಸಕ ರಾಹುಲ್ ಮಾಂಕುಟತ್ತಿಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದರೆ ಈ ಕೇಸ್ ಏನು, ಯಾವಾಗ ಆಯಿತು, ಯಾರು ಆ ಸಂತ್ರಸ್ತೆ ಹೆಣ್ಣು ಮಗಳು, ಎಲ್ಲದರ ಬಗ್ಗೆ ಒಂದು ವಿಚಾರವನ್ನು ಮಾಡುವುದಾದರೆ, ತಿರುವನಂತಪುರಂ ಕೇರಳದ ರಾಜಧಾನಿ. ಕೇರಳದ ಕಾಂಗ್ರೆಸ್ ಶಾಸಕ ರಾಹುಲ್ ಮಾಂಕುಟತ್ತಿಲ್ ವಿರುದ್ಧ ಈ ಹಿಂದೆ ಮಹಿಳೆಯೊಬ್ಬರು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ದೂರು ನೀಡಿದ ಬೆನ್ನಲ್ಲೇ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಮಹಿಳೆ ಮತ್ತು ರಾಹುಲ್ ಮಾಂಕುಟತ್ತಿಲ್ ನಡುವಿನ ಸಂಭಾಷಣೆ, ಈ ಹಿಂದೆ ಒಂದು ಸಂಭಾಷಣೆ ವೈರಲ್ ಆಗಿತ್ತು. ಆ ಆಡಿಯೋ ಹಳೆಯದ್ದು, ಮಾರ್ಫ್ ಮಾಡಲಾಗಿದೆ, ಅದು ಸತ್ಯಕ್ಕೆ ದೂರವಾಗಿದ್ದು ಅಂತ ಹೇಳಿ ಇದೇ ಶಾಸಕ, ಫೋಟೋದಲ್ಲಿ ವ್ಯತ್ಯಾಸಗಳಿದ್ದಾವೆ ನೋಡ್ಕೊಳ್ಳಿ, ಇದೇ ಶಾಸಕ ಆ ಆಡಿಯೋವನ್ನು ಕೂಡ ತಳ್ಳಿ ಹಾಕಿದ್ದ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಹೊಸ ಆಡಿಯೋ ಸಂಚಲನವನ್ನು ಮೂಡಿಸ್ತಾ ಇದೆ. ಈ ಆಡಿಯೋದಲ್ಲಿ ಆಕೆಯ ಜೊತೆ ಆತ ಗರ್ಭಪಾತ ಮಾಡುವಂಥೇಳಿ ಬಲವಂತ ಮಾಡೋದು, ಅದು ಕೂಡ ದಾಖಲಾಗಿರುವಂತಹದ್ದು. ಇನ್ನು ಇದೀಗ ರಾಹುಲ್ ಮಾಂಕುಟತ್ತಿಲ್ ವಿರುದ್ಧ ಅತ್ಯಾಚಾರ ಮತ್ತು ಗರ್ಭಪಾತಕ್ಕೆ ಒತ್ತಾಯಿಸಿದ ಆರೋಪದಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ರಾಹುಲ್ ಮಾಂಕುಟತ್ತಿಲ್ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದ 1 ತಿಂಗಳ ನಂತರ ಈ ಬೆಳವಣಿಗೆ ಸಂಭವಿಸಿದೆ. ಹೊಸ ಆಡಿಯೋ ಕ್ಲಿಪ್ ಮತ್ತು ಸ್ಕ್ರೀನ್ ಶಾಟ್ಗಳು ವೈರಲ್ ಬಳಿಕ ಶಾಸಕರ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗಿದ್ದವು. ಒಂದು ಅತ್ಯಾಚಾರ ಪ್ರಕರಣ, ಈಗಿನ ಕೆಲ ಕಾನೂನುಗಳ ಪ್ರಕಾರ ಆ ಅತ್ಯಾಚಾರವನ್ನು ಆ ಹೆಣ್ಣು ಮಗಳ ಅನುಮತಿಯಿಂದಲೇ ಮಾಡಲಾಯಿತಾ. ನೋಡಿ, ಈ ಹಿಂದೆ ಒಂದು ಕೇಸು ಕೋರ್ಟಿಗೆ ಹೋಗಿತ್ತು. ಆ ಕೇಸ್ನಲ್ಲಿ ಒಂದು ಲಾಡ್ಜಿಗೆ, ಓಯೋ ಲಾಡ್ಜಿಗೆ ಒಬ್ಬ ಯುವಕ ಒಂದು ಯುವತಿಯನ್ನು ಕರ್ಕೊಂಡು ಹೋಗ್ತಾನೆ. ಆ ಯುವತಿಯ ಅನುಮತಿಯ ಮೇರೆಗೆ ಇಬ್ಬರೂ ಕೂಡ ಮಿಲನ ಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಅದರ ಪರಿಣಾಮ ಆಕೆ ಗರ್ಭವತಿ ಆಗ್ತಾಳೆ. ಗರ್ಭವತಿ ಆದ ನಂತರ ಆಕೆಗೆ ಕೋರ್ಟಿಗೆ ಕೇಸ್ ಹಾಕ್ತಾಳೆ, ನನ್ನ ವಿರುದ್ಧ ಅತ್ಯಾಚಾರ ನಡೆದಿದೆ ಅಂತ ಹೇಳಿ. ಕೋರ್ಟ್ನಲ್ಲಿ ಬಂದ ಮಹತ್ವದ ಆದೇಶ ಏನಾಯಿತು ಅಂತ ಹೇಳಿದ್ರೆ, ನೀವು ಓಯೋ ರೂಮಿಗೆ ಇಬ್ಬರ ಅನುಮತಿಯ ಮೇರೆಗೆ ಹೋಗಿದ್ದೀರಿ, ಅಲ್ಲಿ ಇಬ್ಬರ ಅನುಮತಿಯಂತೆ ನಿಮ್ಮ ಲೈಂಗಿಕ ಕ್ರಿಯೆಗಳು ಕೂಡ ನಡೆದಿದ್ದಾವೆ. ಈಗ ನೀವು ಆ ಹುಡುಗನ ವಿರುದ್ಧ ಅತ್ಯಾಚಾರ ಕೇಸ್ ಹಾಕ್ತಾ ಇದ್ದೀರಿ, ಹಾಗಾಗಿ ಈ ಕೇಸು ನಿಲ್ಲೋದಿಲ್ಲ ಅಂಥೇಳಿ ಆ ಕೇಸನ್ನು ವಜಾ ಮಾಡಿತ್ತು. ಈಗ ಈ ರಾಹುಲ್ ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಅದೇ ಥರ ತನಿಖೆಗಳಾಗ್ತಾ ಇದೆ. ಆಕೆ ಗರ್ಭವತಿ ಆಗುವಾಗ ಆಕೆಗೆ ಗೊತ್ತಿದ್ದೇ ಗರ್ಭವತಿ ಆಗಿದ್ದಾಳೋ, ಅಥವಾ ಈ ರಾಹುಲ್ ಅನ್ನೋ ಕಾಂಗ್ರೆಸ್ಸಿನ ಎಂಎಲ್ಎ ಆಕೆಯನ್ನು ಒತ್ತಾಯಪೂರ್ವಕವಾಗಿ ಗರ್ಭವತಿ ಮಾಡಿದ್ದಾನೋ, ಈ ಮಜಲ್ನಲ್ಲಿ ತನಿಖೆಗಳಾಗ್ತಾ ಇದೆ. ಅದರ ಸ್ಕ್ರೀನ್ ಶಾಟ್ಗಳು ಕೂಡ ವೈರಲ್ ಆಗ್ತಾ ಇದೆ. ದೂರು ದಾಖಲು ಬಳಿಕ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಕಾನೂನುಬದ್ಧವಾಗಿ ಹೋರಾಡುವುದನ್ನು ಮುಂದುವರಿಸುತ್ತೇನೆ, ನ್ಯಾಯಾಲಯದಲ್ಲಿ ಮತ್ತು ಜನರ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ಸಾಬೀತುಪಡಿಸುತ್ತೇನೆ, ಸತ್ಯ ಗೆಲ್ಲುತ್ತದೆ ಎಂದು ಹೇಳಿದ್ದಾರೆ. ಲೈಂಗಿಕ ದೌರ್ಜನ್ಯದ ಆರೋಪಗಳ ನಂತರ ಆಗಸ್ಟ್ 25ನೇ ತಾರೀಕು ರಾಹುಲ್ ಮಾಂಕುಟತ್ತಿಲ್ ಅವರನ್ನು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತುಗೊಳಿಸಲಾಗಿತ್ತು. ಆ ಬಳಿಕ ಅವರು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿತ್ತು. ಯಾವಾಗ ಕೇರಳದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗುತ್ತೋ, ಕಾಂಗ್ರೆಸ್ನ ಎಂಎಲ್ಎ, ಅದು ಕೂಡ ಹಾಲಿ ಎಂಎಲ್ಎ ಈತ, ಅದ್ಭುತವಾದ ಮತಗಳ ಅಂತರದಲ್ಲಿ ಗೆದ್ದಿದ್ದವನು, ಈ ಎಂಎಲ್ಎ ವಿರುದ್ಧದ ರೇಪ್ ಕೇಸ್ ಪ್ರಕರಣ ದಾಖಲಾದಾಗ ಕಾಂಗ್ರೆಸ್ನಿಂದ ವಜಾ ಮಾಡಬೇಕು, ಈತನನ್ನು ಉಚ್ಚಾಟನೆ ಮಾಡಬೇಕು ಎನ್ನುವಂಥ ಆಕ್ರೋಶಗಳು ವ್ಯಕ್ತವಾಯಿತು. ಹಾಗಾಗಿ ಈತನನ್ನು ಪ್ರೈಮರಿ ಮೆಂಬರ್ಶಿಪ್ನಿಂದಲೇ ಬಿಸಾಕಿದ್ರು ಕಾಂಗ್ರೆಸ್ನವರು, ಪ್ರಾಥಮಿಕ ಸದಸ್ಯತ್ವ. ಸೊ ಸದಸ್ಯತ್ವವನ್ನು ಕೂಡ ಕಳ್ಕೊಂಡಿದ್ದ. ಇನ್ನು ಸಾಂವಿಧಾನಿಕವಾಗಿ ಅಬ್ವಿಯಸ್ಲಿ ಆತ ಶಾಸಕ ಸ್ಥಾನಕ್ಕೂ ಕೂಡ ಅನರ್ಹನಾಗ್ತಾನೆ.
ಸೊ ಈ ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದಾಗಿ ಈಗ ಆತನ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಹೊಸ ಆಡಿಯೋ ಮತ್ತು ಸ್ಕ್ರೀನ್ಶಾಟ್ ಆಧಾರದಲ್ಲಿ ದಾಖಲಾಗಿರ್ತಕ್ಕಂಥ FIR. ಇನ್ನು ಈತ ಅದನ್ನು ತಳ್ಳಿ ಹಾಕಿದ್ದು, ನಾನು ಆ ಕೃತ್ಯವನ್ನು ಎಸಗಿಲ್ಲ ಅಂಥೇಳಿ ಆ ಆಡಿಯೋ ಮತ್ತು ಸ್ಕ್ರೀನ್ಶಾಟನ್ನು ಕೂಡ ಈತ ಅಲ್ಲೆಗೆಳೆದಿದ್ದಾನೆ. ಆ ತರಹದ ತಪ್ಪು ನನ್ನಿಂದ ಸಂಭವಿಸಿಲ್ಲ ಅಂಥೇಳಿ ಕಡ್ಡಿ ಮುರಿದ ಹಾಗೆ ಅದನ್ನು ಖಂಡಿಸಿದ್ದಾನೆ MLA ರಾಹುಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.